ರಾಜ್ಯದಾದ್ಯಂತ ಜಾತಿ ಗಣತಿ ಸರ್ವೆಯ ವೇಳೆ ಸರ್ವರ್ ಸಮಸ್ಯೆ ಈಗ ಉಂಟಾಗಿದೆ. ಬಾಗಲಕೋಟೆ, ಕಲಬುರಗಿ, ಶಿವಮೊಗ್ಗ, ದಾವಣಗೆರೆ ಶಾಲಾ ಶಿಕ್ಷಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಾಜ್ಯದಾದ್ಯಂತ ಜಾತಿ ಗಣತಿಯ ಸರ್ವೆಯ ವೇಳೆ ಈಗ ಸರ್ವರ್ ಸಮಸ್ಯೆ ಶುರು ಆಗ್ಬಿಟ್ಟಿದೆಯಂತೆ. ಬಾಗಲಕೋಟೆ, ಕಲಬುರಗಿ, ಶಿವಮೊಗ್ಗ ಇಲ್ಲೆಲ್ಲ ಸರ್ವರ್ ಸಮಸ್ಯೆ ಆಗಿದೆ. ಶಾಲಾ ಶಿಕ್ಷಕರ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಮಾಡ್ತಿದ್ದಾರೆ. ಸಮೀಕ್ಷೆ ಆಪ್ ವರ್ಕ್ ಆಗ್ತಾ ಇಲ್ಲ, ಲೊಕೇಶನ್ ತೋರಿಸ್ತಿಲ್ಲ. ಸರ್ವರ್ ಸಮಸ್ಯೆ ಸರಿಪಡಿಸಲು ಶಿಕ್ಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಮೀಕ್ಷೆಗೆ ಸಿದ್ಧ ಆದ್ರೆ ತಾಂತ್ರಿಕ ಸಮಸ್ಯೆ ಹೆಚ್ಚಾಗಿದೆ. ರಾಜ್ಯದಾದ್ಯಂತ ಜಾತಿ ಗಣತಿ ಸರ್ವೆಯ ವೇಳೆ ಈಗ ಸರ್ವರ್ ಸಮಸ್ಯೆ ಕಾಣಿಸ್ಕೊಂಡಿದೆ. ಬಾಗಲಕೋಟೆ ಆಗಿರಬಹುದು, ಕಲಬುರಗಿ, ಶಿವಮೊಗ್ಗ, ದಾವಣಗೆರೆ ಇನ್ನೂ ಅನೇಕ ಕಡೆ ಈ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ. ಈ ಜಾತಿ ಗಣತಿ ಪ್ರಾರಂಭ ಮಾಡಿದ್ರಲ್ಲ, ಸರ್ವೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಪ್ರಾರಂಭ ಮಾಡಿದ ಮೊದಲ ದಿನವೇ ಕೇವಲ 10,000 ಅಷ್ಟೇ ಜಾತಿ ಗಣತಿ ಮಾಡಲಾಗಿತ್ತು. ದಿನಕ್ಕೆ 2 ಲಕ್ಷ ಜಾತಿ ಗಣತಿಯನ್ನ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ನೀಡಿದ್ರು. ಆದ್ರೆ ಅದನ್ನು ಕೂಡ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದ್ರೆ ಇದೇ ರೀತಿ ತಾಂತ್ರಿಕ ಸಮಸ್ಯೆಗಳಾಗಿತ್ತು. ಆ್ಯಪ್ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಸಮಸ್ಯೆ ಆಗಿದೆ. ಈ ರೀತಿ ಆದ್ರೆ ನಾವು ಯಾವ ರೀತಿ ಸಮೀಕ್ಷೆ ಮಾಡೋದು ಅಂತ ಸದ್ಯಕ್ಕೆ ಶಿಕ್ಷಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೀಗ ಶಿಕ್ಷಕರಿಗೆ ದಸರಾ ಹಾಲಿಡೇ ಇದೆ. ಈ ಹಾಲಿಡೇಯಲ್ಲಿ ಸರ್ವೆ ಮಾಡಿಬಿಡಬೇಕು ಅಂತ ಸರ್ಕಾರ ಸದ್ಯಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಶಿಕ್ಷಕರನ್ನ ನಿಯೋಜನೆ ಮಾಡಿದೆ. ಆದ್ರೆ ಅವ್ರಿಗೂ ಕೂಡ ಸದ್ಯಕ್ಕೆ ತೊಂದರೆ ಆಗ್ತಿದೆ. ಸದರಿ ಕಾರ್ಯವನ್ನು ಪರಿಪೂರ್ಣವಾಗಿ ಪೂರೈಸಲು ಶಿಕ್ಷಕರು ಹರಸಾಹಸಪಟ್ಟಿದ್ದು, ಬಾಗಲಕೋಟೆ ತಾಲೂಕಿನ ಶಿಕ್ಷಕರು ಸಮೀಕ್ಷಾ ಕಾರ್ಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸಂಘಕ್ಕೆ ಹಲವಾರು ದೂರುಗಳನ್ನು ಸಲ್ಲಿಸುತ್ತಾರೆ. ಅದರಲ್ಲಿ ಮೊದಲು ಯಾವ ಪದೇ ಪದೇ ಅಪ್ಡೇಟ್ ಆಗಲು ಬೇರೆ ಬೇರೆ ಎಪಿಕೆ ಫೈಲ್ಸ್ ಡೌನ್ಲೋಡ್ ಮಾಡಿಕೊಳ್ಳಲು ತಿಳಿಸುತ್ತಿರುವುದು. ಎರಡನೇದು ಜಿಯೋ ಟ್ಯಾಗ್ ಜೋಡಣೆ ಮಾಡಿರುವ UHID ಅಂಟಿಸಿದ್ದು ಅವುಗಳ ಸರಿಯಾದ ಲೊಕೇಶನ್ ಗೊತ್ತಾಗದೆ ಶಿಕ್ಷಕರು ಮನೆ ಹುಡುಕಲು ಸಾಧ್ಯವಾಗುತ್ತಿಲ್ಲ. ಕಾರಣ ಕಳೆದ ವಾರ ಮೀಸಲಾತಿನ ಸಮೀಕ್ಷೆಯಂತೆ ಶಿಕ್ಷಕರಿಗೆ ನಿಗದಿಪಡಿಸಿದ ಮನೆಗಳ ಸಂಪೂರ್ಣ ವಿಳಾಸದ ಮುದ್ರಿತ ಪ್ರತಿಯನ್ನು ಸಮೀಕ್ಷಾದಾರರಿಗೆ ನೀಡಲು ಒತ್ತಾಯಿಸುತ್ತೇವೆ. ಒಬ್ಬ ಸಮೀಕ್ಷಾದಾರರಿಗೆ 70ಕ್ಕಿಂತ ಹೆಚ್ಚು ಮನೆಗಳನ್ನು ನಿಗದಿಪಡಿಸಿದರೆ ನಿಗದಿತ ಸಮಯದಲ್ಲಿ